ರಾಜಧಾನಿಯಲ್ಲಿ ಇನ್ಮೇಲೆ ಬೀದಿ ನಾಯಿಗಳ ಕಾಟ ಇರಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅದು ಹೇಗೆ? ಬೀದಿ ನಾಯಿಗಳನ್ನು ಬೇರೆ ಕಡೆ ತಗೊಂಡು ಹೋಗ್ತಾರಾ? ಏಕೆ? ಏನಾದರೂ ಇದ್ರ ಬಗ್ಗೆ ಏನಾದರೂ ಆದೇಶ ಕೊಟ್ಟಿದೆಯಾ? ನೋಡೋದಾದರೆ ನೋಡಿ, ಬೀದಿ ನಾಯಿಗಳು ಸಾಕಷ್ಟು ಕಾಟವನ್ನು ಕೊಡ್ತಾ ಇದ್ರು, ಜನರಿಗೆ ಕೊಡ್ತಾ ಇದ್ವು. ಹೀಗಾಗಿ ಒಂದು ವಿಚಾರವಾಗಿ ಇನ್ನು ಮುಂದೆ ಆ ಕಾಟ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಬೀದಿ ನಾಯಿಗಳ ಆಟೋಪ ಏನಿದೆ ಅದರ ಒಂದು ಚಟುವಟಿಕೆಗಳಿಗೆ, ಕೃತ್ಯಗಳಿಗೆ ಕಡಿವಾಣ ಹಾಕ್ತಾ ಇದೆ. ಬೆಳಗ್ಗೆ ರಾತ್ರಿ ಹೊತ್ತು ನಾಯಿ ಭಯ ಇಲ್ಲದೆ ಓಡಾಡ್ಬೋದು ನೀವು ಅಂತ ಹೇಳ್ತಾ ಇದ್ದಾರೆ. ನಾಯಿಗಳ ಒಂದು ಆಟಕ್ಕೆ, ಕಡಿವಾಣಕ್ಕೆ ಮುಂದಾಗಿದೆ ಈಗ GBA. ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹಾಕಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಿದೆ? ಬೀದಿಗಳಲ್ಲಿ ಬೀದಿ ನಾಯಿಗಳು ಹೊರವಲಯಕ್ಕೆ ಶಿಫ್ಟ್ ಅಂತ ಹೇಳಲಾಗ್ತಾ ಇದೆ. ಬೀದಿ ನಾಯಿಗಳಿಗೆ ನಗರದ ಒಂದು ಹೊರವಲಯದಲ್ಲಿ ಶಟರ್ ನಿರ್ಮಾಣ ಮಾಡಲಾಗ್ತಾ ಇದೆಯಂತೆ. ಶಟರ್ನಲ್ಲೇ ನಾಯಿಗಳಿಗೆ ಆಹಾರ, ಲಸಿಕೆ, ತಪಾಸಣೆ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ತೀವಿ ಅಂತ GBA ಹೇಳ್ತಾ ಇದೆ. ಮೈದಾನ, ರೈಲ್ವೆ ನಿಲ್ದಾಣ, ಕಾಲೇಜು ಸೇರಿ ಇನ್ನಿತರ ಒಂದು ಕಡೆ ಸಾಕಷ್ಟು ಬೀದಿ ನಾಯಿಗಳು ಪತ್ತೆ ಹಾಕಿವೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ನಾಯಿಗಳಿಗೆ ಪ್ರತ್ಯೇಕವಾದಂತಹ ಒಂದು ಸ್ಥಳವನ್ನು ನಿಗದಿ ಮಾಡೋಕ್ಕೆ ಮುಂದಾಗಿದೆ ಈಗ GBA. ಹೀಗಾಗಿ ನಗರದಲ್ಲಿ ನಾಯಿಗಳನ್ನು ಇರುವಂತಹ ಒಂದು ನಾಯಿಗಳನ್ನು ಹೊರಗಡೆ ತೆಗೆದುಕೊಂಡು ಹೋಗ್ತಾರಂತೆ, ಶಿಫ್ಟ್ ಮಾಡ್ತಾರಂತೆ. ಎಲ್ಲ ವಲಯದ ಆಯುಕ್ತರಿಗೆ ಸೂಚನೆ ಕೂಡ ನೀಡಲಾಗಿದೆ. GBA ಮುಖ್ಯ ಆಯುಕ್ತರು ಹೇಳಿದ್ದಾರಂತೆ ಈ ಒಂದು ವಿಚಾರವಾಗಿ ರಾಜಧಾನಿಯಲ್ಲಿ ಇನ್ನು ಮುಂದೆ ಬೀದಿ ನಾಯಿಗಳ ಕಾಟ ಇರಲ್ಲ ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಬೀದಿ ನಾಯಿಗಳ ವಿಚಾರವಾಗಿ. ಹೀಗಾಗಿ ಅದೇ ವಿಚಾರವಾಗಿ GBA ಒಂದು ಮಹತ್ತರವಾದಂತಹ ಪ್ಲಾನ್ ಮಾಡಿದೆ, ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದೇನಂತಂದರೆ, ನಗರದಲ್ಲಿ ಇರುವಂತಹ ಎಲ್ಲ ಒಂದು ಬೀದಿ ನಾಯಿಗಳನ್ನು ಹೊರವಲಯಕ್ಕೆ ಶಿಫ್ಟ್ ಮಾಡ್ತೀವಿ. ಅಲ್ಲೇ ಒಂದು ಶಟರನ್ನು ನಿರ್ಮಾಣ ಮಾಡ್ತೀವಿ. ಅಲ್ಲೇ ಅವಕ್ಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಆಹಾರ ಕೊಡೋದಾಗಿರಬಹುದು, ಲಸಿಕೆ ಹಾಕೋದಾಗಿರಬಹುದು, ಆರೋಗ್ಯದ ಸ್ಥಿತಿಯನ್ನು ನೋಡ್ಕೊಳ್ಳೋದಾಗಿರಬಹುದು, ಎಲ್ಲ ವಿಚಾರದಲ್ಲಿಯೂ ಕೂಡ ನೋಡ್ಕೊಳ್ತೀವಿ. ಬೀದಿ ನಾಯಿಗಳು ಇನ್ನು ಮುಂದೆ ನಗರದಲ್ಲಿ ಇರಲ್ಲ, ಯಾರೂ ಕೂಡ ಭಯಪಡುವಂತಹ ಒಂದು ಆತಂಕ ಬೇಡ ಅಂತ ಹೇಳಲಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ಬೀದಿ ನಾಯಿಗಳ ವಿಚಾರದಲ್ಲಿ ಕ್ರಮ ತೆಗೆದುಕೊಳ್ಳಲು ಅಂದರೆ, ನೋಡಿ, ಬೀದಿ ನಾಯಿಗಳು ಸಾಕಷ್ಟು ಜನರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ವು. ರಾತ್ರಿ ಬೆಳಗ್ಗೆ ಅಂತೆ ಚಿಕ್ಕ ಮಕ್ಕಳ ಮೇಲೆ ಕೂಡ, ವಯಸ್ಸಾದವರ ಮೇಲೂ ಕೂಡ. ಹೀಗಾಗಿ ಹೆಚ್ಚಾಯಿತು ಈ ಒಂದು ವಿಚಾರಗಳು, ಘಟನೆಗಳು ನಡೆಯೋದು. ಇದರ ಬಗ್ಗೆ ಕೋರ್ಟು ಕೂಡ ಗಂಭೀರವಾಗಿ ಒಂದು ವಿಚಾರವನ್ನು ತೆಗೆದುಕೊಳ್ತು. ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನು ಕೊಡ್ತು. ಹೀಗಾಗಿ ಇದೇ ಒಂದು ಆದೇಶದ ಮೇರೆಗೆ GBA ಅಧಿಕಾರಿಗಳು, ಮುಖ್ಯ ಆಯುಕ್ತರು ಕೂಡ ಈ ವಿಚಾರವಾಗಿ ಹೇಳಿದ್ದಾರೆ. ಇನ್ನು ಮುಂದೆ ಬೀದಿ ನಾಯಿಗಳನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ. ಕಾಲೇಜ್ ಆಗಿರ್ಬೋದು, ರೈಲ್ವೆ ನಿಲ್ದಾಣ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಇನ್ನಿತರ ಜನರು ಜಾಸ್ತಿ ಸೇರುವಂತಹ ಒಂದು ಪ್ರದೇಶಗಳಾಗಿರ್ಬೋದು, ಮತ್ತು ಕೆಲವೊಂದು ಏರಿಯಾಗಳಲ್ಲಿ ತುಂಬ ಜಾಸ್ತಿ ಬೀದಿ ನಾಯಿಗಳಿರ್ತವೆ. ಅಂಥ ಏರಿಯಾದಲ್ಲಿರುವಂತಹ ನಾಯಿಗಳನ್ನು ಕೂಡ ನಾವು ತೆಗೆದುಕೊಂಡು ಹೋಗಿ ನಗರದ ಹೊರವಲಯಕ್ಕೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಆ ನಾಯಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ. ನಾವೇನು ಆ ನಾಯಿಗಳನ್ನು ಕರೆದುಕೊಂಡು ಹೋಗಿ ಹಂಗೆ ಸುಮ್ಮನೆ ಬಿಡಲ್ಲ. ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಸ್ಥಳವನ್ನು ನಿಗದಿ ಮಾಡಿ ಅಲ್ಲೇ ಅವಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ GBA ಹೇಳ್ತಾ ಇದೆ, ಅಧಿಕಾರಿಗಳು ಹೇಳ್ತಾ ಇದೆ. ಈ ರೀತಿಯಾಗಿ ಮಾಡಿದ್ರೆ ನಿಜಕ್ಕೂ ಕೂಡ ಜನರಲ್ಲಿದ್ದಂತಹ ಒಂದು ಆತಂಕ ಸ್ವಲ್ಪ ಪ್ರಮಾಣದಲ್ಲಿ ದೂರ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರೇ ಓಡಾಡೋಕ್ಕೆ ತುಂಬ ಕಷ್ಟ ಆಗಿಬಿಡ್ತಾರೆ ರಾತ್ರಿ ಸಮಯದಲ್ಲಂತ. ಯಾಕಂದರೆ ಬೆಂಗಳೂರಿನಲ್ಲಿ 24x7 ಜನರು ಓಡಾಡ್ತಾ ಇರ್ತಾರೆ, ಒಂದಲ್ಲ ಒಂದು ಕೆಲಸಗಳ ವಿಚಾರವಾಗಿ. ಹೀಗಾಗಿ ಯಾವ ಸಮಯದಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡುತ್ತವೋ ಅನ್ನುವಂಥ ಒಂದು ಭಯದಲ್ಲಿನೇ ಓಡಾಡಬೇಕಾಗಿತ್ತು. ಈ ಒಂದು ಭಯಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿದೆ GBA. ಬೀದಿ ನಾಯಿಗಳ ಕಾಟ, ಹಾವಳಿ ಇನ್ನು ಮುಂದೆ ನಿಮಗೆ ಜಾಸ್ತಿ ಇರಲ್ಲ, ನೀವು ಆರಾಮಾಗಿ ಓಡಾಡಬಹುದು ಬೆಂಗಳೂರಿನ ಜನರು ಅಂತ ಹೇಳ್ತಾ ಇದೆ GBA. ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ. ನಾಯಿಗಳಿಗೆ ಎಲ್ಲ ರೀತಿಯ ಸಕಲ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಜಾಗದಲ್ಲಿ ಇರಿಸ್ತೀವಿ, ಅದಕ್ಕಾಗಿ ಒಂದು ಜಾಗವನ್ನು ನಿಗದಿ ಮಾಡ್ತೀವಿ ಅಂತ ಒಂದು GBA ಒಂದು ಮುಖ್ಯ ಆಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಆ ಆಯುಕ್ತರ ಸೂಚನೆಯ ಮೇರೆಗೆ ನಾವು ನಡೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಬೀದಿ ನಾಯಿಗಳ ಕಾಟ ಇರೋದಿಲ್ಲ ಬೆಂಗಳೂರಿನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.